ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರದ ಅಧ್ಯಾಯ 9 ನೋಡೋಣ. ಯಾರು ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ 1ನೇ ವಿಡಿಯೋದಿಂದ ನೋಡ್ತಾ ಬನ್ನಿ. ಹಾಗಾದರೆ ನಿಮಗೆ ಗರ್ಭ ಸಂಸ್ಕಾರದ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ಬರುತ್ತೆ. ಈಗ ಅಧ್ಯಾಯ 9 ಶುರು ಮಾಡೋಣ. ಅಧ್ಯಾಯ 9 ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳುವ ಕಲೆ. ಸಹಾಯ ಮಾಡದಿರುವುದು ಕೂಡ ಒಂದು ಸಹಾಯವೇ ಆಗಿದೆ. ಇವತ್ತು ಮಧು ಮನೀಶ್ ವಾರ್ಷಿಕೋತ್ಸವ ಇರುತ್ತೆ. ಗಾಯತ್ರಿ ಆಂಟಿ ಕ್ಲಾಸ್ ಇರಲ್ಲ. ಮಧು ಮನೀಶ್ ಸಣ್ಣ ಪಾರ್ಟಿ ಸಾಯಂಕಾಲ ಇಟ್ಕೊಂಡಿರ್ತಾರೆ. ಆದರೆ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿ ಮನೀಶ್ ಗಾಯತ್ರಿ ಆಂಟಿಗೆ ಕಾಲ್ ಮಾಡಿ, ಆಂಟಿ ಒಂದು ಪ್ರಾಬ್ಲಮ್ ಆಗಿದೆ, ನೀವೇ ಇದನ್ನು ಸಾಲ್ವ್ ಮಾಡಬೇಕು ಅಂತಾನೆ. ಆಗ ಗಾಯತ್ರಿ ಅವರು ಏನು ಅಂತ ಕೇಳ್ತಾರೆ. ಆಗ ಆಂಟಿ, ನಮ್ಮ ಸಂಬಂಧಿಕರ ಬಗ್ಗೆ ಮಧು ಹೇಳಿದ್ದಾಳಲ್ಲ, ಇದೇ ಊರಿನಲ್ಲಿರುವವರು ಅಂತ, ಅವರು ವಿಶ್ ಮಾಡೋಕೆ ಅಂತ ಕಾಲ್ ಮಾಡಿದ್ರು. ನಾನು ಪಾರ್ಟಿಗೆ ಕರೆದೆ, ಅದಕ್ಕೆ ಮಧು ಕೋಪ ಮಾಡ್ಕೊಂಡಿದ್ದಾಳೆ. ಅವರು ಬಂದರೆ ನಾನು ಬರಲ್ಲ ಪಾರ್ಟಿಗೆ ಅಂತಿದ್ದಾಳೆ. ಅದಕ್ಕೆ ನಾ ಏನು ಮಾಡಬೇಕು ಆಂಟಿ, ಹೇಳಿ ನೀವೇ ಅಂತಾನೆ. ಆಗ ಗಾಯತ್ರಿ ಅವರು, ಸರಿ ನಾನು ಮಧ್ಯಾಹ್ನವೇ ಬರುತ್ತೇನೆ, ಸಂಜೆ ನೋಡು ಅವಳು ಅವರನ್ನು ಚೆನ್ನಾಗಿಯೇ ಮಾತನಾಡಿಸ್ತಾಳೆ, ಸಾಧ್ಯವಾದರೆ ಸರಳಾ ಸತೀಶ್ಗೆ ಬರಲು ಹೇಳು ಮಧ್ಯಾಹ್ನನೇ ಅಂತ ಹೇಳ್ತಾರೆ ಗಾಯತ್ರಿ ಅವರು. ಸರಳಾ ನಾನು ಸೇರಿ ಮಧುಗೆ ಹೆಲ್ಪ್ ಮಾಡ್ತೀವಿ. ಗರ್ಭ ಸಂಸ್ಕಾರದ ಒಂದು ಪ್ರಮುಖ ಪಾಠವನ್ನು ಕಲಿಸ್ತೇನೆ ಅವಳಿಗೆ ನಾನು ಅಂತ ಹೇಳ್ತಾರೆ. ಆಗ ಮನೀಶ್ಗೆ ಸಮಾಧಾನವಾಗುತ್ತೆ. ಕಾಲ್ ಕಟ್ ಮಾಡಿ ಅವನ ಕೆಲಸ ನೋಡ್ಕೋತಾನೆ. ಮಧ್ಯಾಹ್ನ ಆದಮೇಲೆ ಗಾಯತ್ರಿ ಆಂಟಿ, ಸರಳಾ ಮತ್ತು ಸತೀಶ್ ಮಧು ಮನೆಗೆ ಬರ್ತಾರೆ. ಗಾಯತ್ರಿಯವರು ಮಧುಗೆ ಹೊರೆಯಾಗದಿರಲೆಂದು ಎಲ್ರಿಗೂ ಊಟಕ್ಕೆ ಮಾಡ್ಕೊಂಡು ಬಂದಿರ್ತಾರೆ. ಹಾಗೇ ಊಟ ಮಾಡ್ತಾ ಮಾತನ್ನು ಶುರು ಮಾಡ್ತಾರೆ. ಗಾಯತ್ರಿಯವರು, ಯಾಕೆ ದುಃಖದಲ್ಲಿದೆಯಾ ಮಧು ಅಂತ ಕೇಳ್ತಾರೆ. ಈಗ ನೀನು ಖುಷಿಯಿಂದ ಇರಬೇಕು. ಇವತ್ತು ನಿನ್ನ ವಿವಾಹ ವಾರ್ಷಿಕೋತ್ಸವ. ನಿನ್ನ ಮಗು ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ನಿನ್ನ ಮಗುವಿಗೂ ಕೂಡ ಆಶ್ಚರ್ಯವಾಗಬಹುದಲ್ವಾ, ನಮ್ಮ ತಾಯಿ ಏಕೆ ದುಃಖಿತಳಾಗಿದ್ದಾಳೆ ಎಂದು ಅಂತಾರೆ. ಆಗ ಮಧು, ಇದು ದುಃಖ ಅಲ್ಲ ಆಂಟಿ, ಕೋಪ. ಮನೀಶ್ ಹೀಗೆ ಮಾಡಿದ್ದಾರೆ ನೋಡಿ ಅಂತ ಹೇಳಿ ಅವರ ಸಂಬಂಧಿಕರನ್ನು ಕರೆದಿದ್ದನ್ನು ಹೇಳ್ತಾಳೆ. ನನ್ನ ಮಗುವಿಗೂ ನಾನು ನಕಾರಾತ್ಮಕತೆಯನ್ನು ಹಂಚಿಕೊಳ್ಳಲು ಬಯಸಲ್ಲ ನನ್ನ ಮಗುವಿನೊಂದಿಗೆ ಅಂತ ಹೇಳ್ತಾಳೆ. ಆಗ ಗಾಯತ್ರಿಯವರು, ಋಣಾತ್ಮಕತೆ ಎನ್ನುವುದು ಹೊರಗಡೆಗಿಂತ ಹೆಚ್ಚು ಒಳಗಿರುತ್ತೆ. ಸರಿ, ನೀನು ಗರ್ಭಧಾರಣೆಗೂ ಮೊದಲು ಅವರ ಜೊತೆ ಹೇಗಿದ್ದೆ ಅಂತ ಕೇಳ್ತಾರೆ. ಚೆನ್ನಾಗಿ ಇದ್ದೆ ಆಂಟಿ, ಅವರಿಗೆ ನಾನು ಸಹಾಯ ಮಾಡುತ್ತಿದ್ದೆ, ಅವರಿಂದ ಸಹಾಯ ಪಡೆಯುವ ಅವಕಾಶ ನಮಗೆ ಸಿಗಲೇ ಇಲ್ಲ ಅಂತ ಹೇಳ್ತಾಳೆ. ನಾನು ಗರ್ಭಧರಿಸಿದ 3 ತಿಂಗಳು ಸಹ ವಾಮಿಟ್ ಇಂದ ಬಳಲ್ತಾ ಇದ್ದೆ. ಆಗಲೂ ಸಹ ಒಂದು ಸರ್ತಿನೂ ಬಂದು ನಮಗೆ ಅವರು ಸಹಾಯ ಮಾಡಲಿಲ್ಲ, ಅದಕ್ಕೆ ಬೇಜಾರು ಆಂಟಿ ನನಗೆ ಅಂತ ಹೇಳ್ತಾಳೆ. ಆಗ ಗಾಯತ್ರಿ ಅವರು ನಿನಗೆ ಸಹಾಯ ಮಾಡದೇ ಇರೋದಕ್ಕೆ ಏನಾದರೂ ಕಾರಣ ಇರಬಹುದು, ಅವರು ಏನೋ ತೊಂದರೆಯಲ್ಲಿರಬಹುದು, ನೀನು ನನ್ನನ್ನು ನಿರ್ಲಕ್ಷಿಸಿದ್ದಾರೆ ಎನ್ನುವುದು ನಿನ್ನ ತಪ್ಪು ಕಲ್ಪನೆಯಾಗಿರಬಹುದು ಅಂತಾರೆ. ಆಗ ಮನೀಶ್, ಆಂಟಿ ಅಂದಿನಿಂದ ಅವರ ಜೊತೆ ಇವಳು ಮಾತಾಡೇ ಇಲ್ಲ, ಅವರ ಸಮಸ್ಯೆ ಹೇಗೆ ಅರ್ಥ ಆಗುತ್ತೆ ಅಂತ ಗಟ್ಟಿಯಾಗಿ ಮನೀಶ್ ಹೇಳಿದ. ಆಗ ಮಧು ಮೌನವಾದ್ಲು. ಆಗ ಗಾಯತ್ರಿ ಅವರು, ನಿನ್ನನ್ನು ನಿರ್ಲಕ್ಷಿಸಿದರು ಎಂಬುದು ನಿನ್ನ ಭ್ರಮೆಯಾಗಿರಬಹುದು ಅಂತ ಅಂತಾರೆ. ಮಧು, ಅದು ಹೇಗೆ ಅಂತ ಕೇಳ್ತಾಳೆ. ಇಂತಹ ಸಂದರ್ಭದಲ್ಲಿ ನಾವು 3 ಪ್ರಶ್ನೆಗಳನ್ನು ನಮ್ಮನ್ನೇ ನಾವು ಕೇಳ್ಕೋಬೇಕು. 1ನೇದು, ನಾವು ಯೋಚಿಸುತ್ತಿರೋದು ಭ್ರಮೆನಾ ಅಂತ. 2ನೇದು, ಫ್ಯಾಕ್ಟ್ ಏನು ಅಂತ. 3ನೇದು, ಭ್ರಮೆ ಮತ್ತು ಫ್ಯಾಕ್ಟ್ ಬಿಟ್ಟು ಸತ್ಯ ಯಾವುದು ಅಂತ ಹೇಳ್ತಾರೆ. ಆಗ ಮಧು, ನನಗೆ ಅರ್ಥವಾಗಲಿಲ್ಲ ಆಂಟಿ, ಹೇಳಿ ಕರೆಕ್ಟಾಗಿ ಅಂತ ಹೇಳ್ತಾಳೆ. ಯಾವುದೇ ತನಿಖೆ ನಡೆಸದೆ, ದೃಢವಾಗಿ ಸಾಕ್ಷ್ಯವಿಲ್ಲದೆ ನಮ್ಮ ಮನಸ್ಸು ತನ್ನದೇ ಮಾತುಗಳನ್ನು ಸತ್ಯವೆಂದು ನಂಬಿಬಿಡುತ್ತೆ. ಅದು ಭ್ರಮೆಯೂ ಆಗಿರಬಹುದು. ಅದಕ್ಕೆ ಒಮ್ಮೆ ಕರೆಕ್ಟಾಗಿ ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಮಧು, ಹಾಗಾದರೆ ಸತ್ಯ ಏನು ಅಂತ ಕೇಳ್ತಾಳೆ. ಆಗ ಗಾಯತ್ರಿಯವರು, ಸತ್ಯ ತಿಳಿಯುವ ಮೊದಲು ತಥ್ಯವೇನೆಂದು ನೋಡೋಣ. ಇದರಲ್ಲಿ ತಥ್ಯ ಅಂದರೆ ಫ್ಯಾಕ್ಟ್ ಏನೆಂದು ನೋಡೋಣ. ಇದರಲ್ಲಿ ಫ್ಯಾಕ್ಟ್ ಅವರು ನಿನಗೆ ಸಹಾಯ ಮಾಡಲಿಲ್ಲ ಎನ್ನುವುದು. ಆದರೆ ಈ ಫ್ಯಾಕ್ಟ್ ಸತ್ಯನಾ ಅಂತ ಕೇಳ್ತಾರೆ. ಆಗ ಮಧು, ಏನರ್ಥ ಅಂತ ಕೇಳ್ತಾಳೆ. ಆಗ ಗಾಯತ್ರಿಯವರು, ಸರಿ, ಅವರು ಸಹಾಯ ಮಾಡದಿದ್ದರೂ ನೀನು ಹೇಗೋ ಆ ಸಮಯ ಕಳೆದೆ ಅಲ್ವಾ ಅಂತಾರೆ. ಆವಾಗ ಮಧು ಹ್ಞೂ ಅಂತಾಳೆ. ಮನೀಶ್ ಅಡುಗೆ ಮಾಡಿದ್ರು, ಅಡುಗೆ ಕಲಿತು ಅಂತ ಹೇಳ್ತಾಳೆ. ಆಗ ಮನೀಶ್ ನಗ್ತಾ, ಹೌದು ಆಂಟಿ, ನಾನು 3 ತಿಂಗಳು ನನ್ನ ಜೀವನದಲ್ಲಿ ಮಾಡದೇ ಇರೋ ಎಲ್ಲ ಕೆಲಸವನ್ನು ಮಾಡಿದೆ. ಹಿಟ್ಟು ಕಲಿಸೋದು, ರೊಟ್ಟಿ ಮಾಡುವುದು, ಅನ್ನ ಸಾರು ಮಾಡುವುದು ಅಂತ ನಗ್ತಾ ಹೇಳ್ತಾನೆ. ಆಗ ಗಾಯತ್ರಿ, ನೋಡಿದ್ರಾ, ಅವರು ನಿನಗೆ ಯಾರೂ ಸಹಾಯ ಮಾಡದೆ ಬೇರೆ ಯಾರೂ ಮಾಡದ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಅವರು ನಿಮ್ಮೊಳಗೆ ಎಂತಹ ಸಾಮರ್ಥ್ಯ ಹುಟ್ಟಿಸಿದರು ಅಂದರೆ, ಎಂತಹ ವಿಕಟ ಪರಿಸ್ಥಿತಿಯಲ್ಲೂ ಸಹ ನಿಮ್ಮನ್ನು ನೀವು ನೋಡಿಕೊಳ್ಳಬಹುದು ಅಲ್ವೇ. ಸಹಾಯಕ್ಕಾಗಿ ಬೇರೆಯವರ ಕಡೆ ನೋಡಬೇಕಾಗಿಲ್ಲ.
ಹೇಳು ಈಗ ಅಂತ ಕೇಳ್ತಾರೆ. ಮತ್ತು ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತಾರೆ. ತಂದೆ ಮಗುವಿಗೆ ಸೈಕಲ್ ಕಲಿಸುವಾಗ ಸ್ವಲ್ಪ ಟೈಮ್ ಆದಮೇಲೆ ಸೈಕಲನ್ನು ಬಿಡುತ್ತಾನೆ. ಅವರ ಉದ್ದೇಶ ಮಗುವಿಗೆ ಸಹಾಯ ಮಾಡದೇ ಇರುವುದಲ್ಲ, ಮಗುವನ್ನು ಸ್ವಾವಲಂಬಿ ಮಾಡುವುದು. ಹೀಗೇನೆ ಪ್ರಕೃತಿನೂ ಸಹ ದೊಡ್ಡ ಜವಾಬ್ದಾರಿ ನೀಡೋ ಬದಲು ಪ್ರಕೃತಿ ಕೂಡ ನಮ್ಮನ್ನು ಸಿದ್ಧಪಡಿಸುತ್ತೆ. ಇದರಿಂದ ನಾವು ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುತ್ತೇವೆ, ಬಲಶಾಲಿಗಳಾಗುತ್ತೇವೆ ಮತ್ತು ಪ್ರತಿಯೊಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇವೆ. ಈಗ 3 ತಿಂಗಳು ಕಳೆದಿದೆ, ಆದರೆ ನಂತರ ಮಗು ಬೆಳೆಸುವಲ್ಲಿ ವಿವಿಧ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಎಲ್ಲ ರೀತಿಯ ಸನ್ನಿವೇಶ ಉದ್ಭವಿಸುತ್ತವೆ. ಬೇರೊಬ್ಬರ ಮೇಲೆ ಅವಲಂಬಿತವಾಗಿ ಮಗುವನ್ನು ಬೆಳೆಸಲು ಆಗಲ್ಲ ಅಲ್ವಾ? ಇದನ್ನು ನೀವು ಹೀಗೆ ತಿಳಿದುಕೊಳ್ಬೇಕು. ಅವರು ನಿಮಗೆ ಸಹಾಯ ಮಾಡಲಿಲ್ಲ, ಇದು ಪ್ರಕೃತಿ ನಿಮಗೆ ನೀಡಿದ ದೊಡ್ಡ ಸಹಾಯವಾಗಿದೆ. ಅವರು ನಿಮಗೆ ಸಹಾಯ ಮಾಡಲಿಲ್ಲ ಎನ್ನುವುದರ ಬದಲು ಪ್ರಕೃತಿ ನಮಗೆ ದೊಡ್ಡ ಸಹಾಯವನ್ನು ಮಾಡಿದೆ ಎಂದು ತಿಳಿದುಕೊಳ್ಳಿ. ಕಷ್ಟಕರ ಸಂದರ್ಭದಲ್ಲಿ ನಿಮ್ಮನ್ನು ನೀವು ನಿಭಾಯಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುವಂತೆ ಮಾಡಿದೆ ಮತ್ತು ಇದೇ ಸತ್ಯ. ಈಗ ಮನೀಶ್ ನಮಗೆ ಅಡುಗೆ ಮಾಡಲು ಸಹಾಯ ಮಾಡಬಹುದು ಅಂತ ಗಾಯತ್ರಿ ಆಂಟಿಯವರು ಅಂತಾರೆ. ಆಗ ಖಂಡಿತ ಆಂಟಿ, ಹೇಗೂ ನಾನು ತಮೋಗುಣ ಕಡಿಮೆ ಮಾಡಿ ರಜೋಗುಣ ಹೆಚ್ಚಿಸಿಕೊಳ್ಳಬೇಕೆಂದುಕೊಂಡಿದ್ದೇನೆ ಅಂತಾನೆ. ಆಗ ಮಧುವಿಗೂ ಖುಷಿಯಾಗುತ್ತೆ. ಮನೀಶ್ನ ಸಕಾರಾತ್ಮಕ ಮಾತು ಕೇಳಿ ಆಗ ಮಧು, ಆಂಟಿ ನೀವು ಸರಿಯಾಗಿಯೇ ಹೇಳಿದ್ದೀರಾ, ನಾನು ಈ ರೀತಿ ಯೋಚಿಸಲೇ ಇಲ್ಲ. ಇಲ್ಲಿ ನಾವಿಬ್ಬರೇ ಇದ್ದೀವಿ, ಸಂಬಂಧಿಕರು ಬರಲು ಆಗಲ್ಲ, ನಾವು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲೇಬೇಕು. ಮನೀಶ್ ನನ್ನ ಮಾತು ಕೇಳುತ್ತಿರಲಿಲ್ಲ, ಆ ಸಂಬಂಧಿಕರ ಕಾರಣದಿಂದ ಅವರು ಸಹ ಅಡುಗೆ ಮಾಡಲು ಕಲಿತಂತಾಯಿತು ಅಂತಾಳೆ. ಆಗ ಗಾಯತ್ರಿ, ಅದಕ್ಕೆ ಇವತ್ತು ಸಂಬಂಧಿಕರು ಬಂದಾಗ ಧನ್ಯವಾದ ಹೇಳಿ ಕೃತಜ್ಞತೆಯಿಂದ ಸ್ವಾಗತಿಸು ಅಂತಾರೆ. ಆಗ ಮಧು ನಗ್ತಾಳೆ. ಮನೀಶ್ ನಿಟ್ಟುಸಿರು ಬಿಡ್ತಾನೆ. ಆದರೆ ಸರಳ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಇದನ್ನು ಗಾಯತ್ರಿ ಆಂಟಿಯವರು ಸಹ ಗಮನಿಸ್ತಾರೆ. ಇಲ್ಲಿಗೆ ಅಧ್ಯಾಯ 9 ಮುಕ್ತಾಯವಾಯಿತು. ಅಧ್ಯಾಯ 10ರಲ್ಲಿ ಏನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಧ್ಯಾಯ 9ರಿಂದ ನಾನು ತಿಳಿದುಕೊಂಡಂಥ ವಿಚಾರಗಳೇನು ಅನ್ನೋದನ್ನು ಹೇಳ್ತೀನಿ. ನಿಮಗೆ ಏನು ತಿಳ್ಕೊಂಡ್ರಿ ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ 3 ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ನಾನು ಯೋಚಿಸ್ತಿರೋದು ಭ್ರಮೇನಾ? 2ನೇ ಪಾಯಿಂಟು, ತಥ್ಯ ಯಾವುದು? 3ನೇದು, ಸತ್ಯ ಏನು ಅನ್ನೋದನ್ನು ನಾವು ತಿಳಿದುಕೊಂಡ್ವಿ ಇಲ್ಲಿ. 2ನೇದು, ಯಾವುದೇ ಸಮಸ್ಯೆಯಲ್ಲಿ ಮುಂದೆ ಏನಾಗುವುದೋ ಎಂದು ಚಿಂತಿಸುವ ಬದಲು ಹೊಸದು ಕಲಿಯಲು ಸಿಗುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಕು ಅನ್ನೋದನ್ನು ನಾನು ಕಲಿತೆ. 3ನೇ ಪಾಯಿಂಟು, ಕೆಲವೊಮ್ಮೆ ಸಹಾಯ ಮಾಡದೇನು ಸಹಾಯ ಮಾಡಿರ್ತಾರೆ. ಇದರಿಂದ ಬಂದಂತಹ ಕಷ್ಟಕರ ಸಂದರ್ಭ ಇದ್ದರೂ ನಿಮ್ಮನ್ನು ನೀವು ನಿಭಾಯಿಸಲು ಸಮರ್ಥರಾಗುತ್ತೀರಾ ಅನ್ನೋದನ್ನು ನಾನು ಈ ಅಧ್ಯಾಯ 9ರಿಂದ ಕಲ್ತಿದ್ದೀನಿ. ನೀವೇನು ಕಲ್ತಿದ್ದೀರಾ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.